ವೀಕ್ಷಕರೇ, ದೇವಿ ಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 20 ಮಂಗಳವಾರ. ನಾಳೆಯ 66 ವರ್ಷ 8 ರಾಶಿಯವರಿಗೆ ರಾಜಯೋಗ ಸುಖದ ಸಂಪತ್ತಿಗಳಲ್ಲಿ ತೇಲಾಡುತ್ತಾರೆ. ಅದು ಯಾವ ರಾಶಿ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೌದು, ನಾಳೆ ಜನವರಿ 20ನೇ ತಾರೀಕು ಮಂಗಳವಾರ. ನಾಳೆಯಿಂದ 66 ವರ್ಷ 8 ರಾಶಿಯವರಿಗೆ ರಾಜಯೋಗ ಸುಖದ ಸಂಪತ್ತಲ್ಲೇ ತೇಲಾಡುತ್ತಾರೆ. ತಾಯಿಯ ಕೃಪಾ ಆಶೀರ್ವಾದ ನಿಮ್ಮಲ್ಲಿದ್ದು ಸಕಲವೂ ಉಳಿತಾಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಸಕಲವು ಸಮ್ಮಂಗಳ ಉಂಟು ಮಾಡಲಿದ್ದು, ಬರೋಬ್ಬರಿ ಸಾಕಷ್ಟು ವರ್ಷಗಳ ಕಾಲ ಇವರು ರಾಜಯೋಗದಲ್ಲಿ ಜೀವನ ಮಾಡಲಿದ್ದಾರೆ. ಅಂದರೆ ಮುಂದಿನ 66 ವರ್ಷ ಇವರು ಸುಖದ ಸಂಪತ್ತಲ್ಲಿನಲ್ಲಿ ತೇಲಾಡುತ್ತಾರೆ. ಒಳ್ಳೊಳ್ಳೆ ಅವಕಾಶಗಳು ಸಮೇತ ಸಿಗ್ತಾ ಹೋಗುತ್ತೆ. ಇವರ ಜೀವನದಲ್ಲಿ ಸಮಸ್ಯೆಗಳು ಮುಕ್ತಿ ಆಗ್ತಾ ಹೋಗ್ತಾ ಇದ್ದು, ಪ್ರತಿದಿನ ಸಮೇತ ನೆಮ್ಮದಿಯನ್ನು ಕಾಣ್ತಾರೆ. ಮಕ್ಕಳ ಕಡೆಯಿಂದ ಸಮೇತ ಇವರು ಸಿಹಿ ಸುದ್ದಿನ ಕಾಣ್ತಾರೆ. ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿನ ಕಾಣ್ತಾರೆ. ನಿಮ್ಮ ಮಕ್ಕಳುಗಳು ಸ್ಪರ್ಧೆಗಳಲ್ಲಿ ಪ್ರಭಾವ ಸ್ಪರ್ಧಿಯಾಗಿ ಹೊರಹೊಮ್ಮುತ್ತಾರೆ. ಹಾಗಾಗಿ ನಿಮ್ಮ ಘನತೆ ಗೌರವಗಳು ಹೆಚ್ಚಾಗ್ತಾ ಹೋಗುತ್ತೆ. ಅನೇಕ ಕ್ಷೇತ್ರಗಳಲ್ಲಿ ನೀವು ಶಕ್ತಿಯನ್ನು ಕಾಣ್ತೀರಾ. ಕಠಿಣ ಫಲವು ನಿಮಗೆ ವೃತ್ತಿಯಲ್ಲಿ ಒಳ್ಳೆ ಯಶಸ್ಸನ್ನೇ ಕಾಣ್ತೀರಾ. ಬಡ್ತಿ ಅಥವಾ ಸಂಬಳ ಹೆಚ್ಚಿನ ಸಾಧ್ಯತೆ ಇದ್ದು ಕೆಲಸದಲ್ಲಿ ನೀವು ಮನ್ನಣೆಯನ್ನ ಪಡ್ಕೊಳ್ತೀರಾ. ಮೇಲಾಧಿಕಾರಿಗಳು, ಬಾಸ್ಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ಪ್ರಭಾವ ಆಗ್ತಾರೆ. ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಿಂದ ನಿಮಗೆ ಉತ್ತಮ ಲಾಭದ ಆದಾಯವಿದ್ದು, ವಿವಾಹಿತ ಮತ್ತೆ ವಿವಾಹ ಜೀವನವು ಸಾಮರಸ್ಯದಿಂದ ಕೂಡಿರುತ್ತೆ. ಮತ್ತೆ ಇಷ್ಟು ದಿನಗಳ ಕನಸುಗಳು ನಿಮಗೆ ನನಸು ಆಗುತ್ತೆ ಅಂತ ಹೇಳಲಾಗುತ್ತೆ. ಆಹಾರದಲ್ಲಿ ವಿಸ್ತರಣೆ ಮತ್ತೆ ನೀವು ಸಾಲ ಬಾಧೆಯಿಂದ ಮುಕ್ತರಾಗಿ ಇನ್ನು ಪೂರ್ವಜರ ಆಸ್ತಿ ಅಥವಾ ಹಳೆ ಹೂಡಿಕೆಗಳಿಂದನೂ ಲಾಭವನ್ನ ಕಾಣ್ತೀರಾ. ಪ್ರತಿಯೊಂದು ಹಂತದಲ್ಲೂ ಸಮೇತ ನೀವು ಅದೃಷ್ಟನ ಕಾಣ್ತೀರಾ. ಆರ್ಥಿಕ ಲಾಭಗಳಾಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣ್ತೀರಾ. ವೃತ್ತಿಯಲ್ಲಿ ಬದಲಾವಣೆ ಕಾಣ್ತಿರೋರಿಗೆ ಈ ಸಮಯದಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ. ಜೀವನದಲ್ಲಿ ಸಕಾರಾತ್ಮಕತೆಗಳು ಹೆಚ್ಚಿಗೆಯಾಗಿ ನಿಮ್ಮ ಆತ್ಮವಿಶ್ವಾಸಗಳು ಬಲಗೊಳ್ಳುತ್ತೆ. ಯಶಸ್ಸಿನ ಸಾಧ್ಯತೆ ಇದ್ದು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಬಲಗೊಳ್ಳುತ್ತೆ. ಗುರಿಗಳನ್ನ ಸಾಧಿಸೋಕೆ ನಿಮಗೆ ಹೊಸ ತಂತ್ರಗಳು ಸಿಗುತ್ತೆ. ಇನ್ನು ವ್ಯವಹಾರದಲ್ಲಿ ನಿಮಗೆ ಲಾಭ ಹೆಚ್ಚಿಗೆ ಸಿಗುತ್ತೆ. ಉದ್ಯೋಗಿಗಳಿಗೆ ಹೊಸ ಅವಕಾಶ ಸಿಗಬಹುದು. ಮಕ್ಕಳ ಸಂಬಂಧಪಟ್ಟ ಚಿಂತೆಗಳು ದೂರ ಆಗಿ ದಾಂಪತ್ಯ ಸಂಬಂಧಪಟ್ಟಿದಲ್ಲಿ ಸಾಮರಸ್ಯ ಏನಿದೆ ಅದು ಮೇಲ್ಗೈ ಸಾಧಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಶುಭಗಳಿಗೆ ಶುರುವಾಗಲಿದ್ದು, ನೀವು ಯಾವುದೇ ಕೆಲಸನಾದ್ರೂ ಗಮನವಿಟ್ಟು ನೀವು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ರಾಜ ವೈಭೋಗದಲ್ಲಿ ಇರ್ತೀರಾ. ಸುಖದ ಸುಪ್ಪತ್ತಿನಲ್ಲಿ ಯಾವಾಗಲೂ ಸಮೇತ ಆನಂದವಾಗಿ ತೇಲಾಡ್ತಾ ಇರ್ತೀರಾ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೂಡ್ತಾ ಇರ್ತಾರೆ. ಮತ್ತೆ ಅವರ ಮದುವೆ ವಿಷಯದಲ್ಲಿ ಸಮೇತ ನೀವು ಒಳ್ಳೆ ನಿರ್ಧಾರಗಳನ್ನೇ ತಗೊಂತೀರಿ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಕಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ, ಮಿಥುನ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿ ಅಂತ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ.